ನಿಮ್ಮ ಒಳ್ಳೆತನವನ್ನ ತಮ್ಮ ಸ್ವಾರ್ಥಕ್ಕೆ ಬಳಸುವ ಜನರಿದ್ದಾರೆ. ಇಂತಹ ವ್ಯಕ್ತಿಗಳನ್ನ ನೀವು ಯಾವುದೇ ಕಾರಣಕ್ಕೂ ನಂಬೇಡಿ. ಇದೊಂದು ವಿಚಾರಕ್ಕೆ ನೀವು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ರೆ ಜೀವನದಲ್ಲಿ ನೀವು ಸಕ್ಸಸ್ ಆಗ್ತೀರಾ. ನಿಮಗೆ ನೀವೇ ದೊಡ್ಡ ಶತ್ರು ಅಂದ್ರೆ ತಪ್ಪಲ್ಲ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ಕಾರ್ಯಕ್ಷೇತ್ರದಲ್ಲಿರೋರು ಎಚ್ಚರಿಕೆ ವಹಿಸಬೇಕು, ವಿದ್ಯಾರ್ಥಿಗಳಿಗೆ ಹೇಗಿದೆ, ರೈತರಿಗೆ ಹೇಗಿದೆ, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಕನ್ಯಾ ರಾಶಿ ಕುರಿತಾಗಿರ್ತಕ್ಕಂತಹ ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಮನ್ನ ಬಂದು ತಲುಪುತ್ತೆ. ಕನ್ಯಾ ರಾಶಿಯ ಬಹುತೇಕ ಜನ ಕೇಳುವಂತಹ ಪ್ರಶ್ನೆ, ನಮ್ಮ ಅದೃಷ್ಟ ಬಣ್ಣ ಸಂಖ್ಯೆ ಯಾವುದು ಅಂತ ಹೇಳಿ ತಿಳಿಸ್ಕೊಡಿ ಅಂತ ಹೇಳಿ, ಅದೃಷ್ಟ ಕೆಲಸ ಯಾವುದು, ಎಲ್ಲವನ್ನ ಕೂಡ ಇಂದಿನ ಒಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಮೊದಲನೇದಾಗಿ ಈ ಒಂದು ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥದ್ದು ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಪಾದಗಳು, ಹಾಗೂ ಹಸ್ತ ನಕ್ಷತ್ರದ ಎಲ್ಲ 4 ಪಾದಗಳು, ಜೊತೆಯಲ್ಲಿ ಚಿತ್ತಾ ನಕ್ಷತ್ರದ ಮೊದಲ 2 ಪಾದಗಳು ಬರ್ತಕ್ಕಂಥದ್ದು. ಈ ಒಂದು ಕನ್ಯಾ ರಾಶಿಯವರ ದೊಡ್ಡ ತಪ್ಪು ಅಥವಾ ದೊಡ್ಡ ಶತ್ರು ಯಾರು ಅಂತ ಕೂಡ ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ. ನೀವು ಯಾವುದೇ ವಿಚಾರ ಆಗಿರ್ಬೋದು, ಹೊಸ ವಸ್ತುಗಳನ್ನ ಖರೀದಿ ಮಾಡಬೇಕಾದ್ರೆ ಹಸಿರು ಬಣ್ಣ ಅಥವಾ ಹಳದಿ ಬಣ್ಣವನ್ನ ಹೆಚ್ಚಾಗಿ ಬಳಸಿ. ಇದರಿಂದ ಅದೃಷ್ಟದಾಯಕ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೂ ವಿಘ್ನ ನಿವಾರಕ ಗಣೇಶನ ಆರಾಧನೆ ಮಾಡ್ತಕ್ಕಂಥದ್ದು ಈ ಒಂದು ಕನ್ಯಾ ರಾಶಿಗೆ ಅತ್ಯಂತ ಶುಭ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಈ ಒಂದು ಕನ್ಯಾ ರಾಶಿಯವರು ಯಾವ ಕಾರ್ಯಕ್ಷೇತ್ರದಲ್ಲಿ ಸಕ್ಸಸ್ ಆಗ್ತಾರೆ ಅಂದರೆ, ಒಂದು ಆರ್ಟಿಸ್ಟ್ ಆಗಿರುವಂಥದ್ದು, ಅಥವಾ ಡಾಕ್ಟರ್ ಆಗಿರುವಂಥದ್ದು, ನರ್ಸ್ ಆಗುವಂಥದ್ದು, ಈ ಎಲ್ಲ ಕಾರ್ಯಕ್ಷೇತ್ರಗಳು ಕೂಡ ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭದಾಯಕ ಫಲಗಳನ್ನು ತಂದುಕೊಡುತ್ತೆ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಲಿಕ್ಕೆ ನಿಮಗೆ ಈ ದಿನಗಳು ಸೂಕ್ತವಾಗಿರ್ತಕ್ಕಂತಹ ದಿನಗಳಾಗಿರುತ್ತೆ. 1ನೇ ತಾರೀಕು, 3ನೇ ತಾರೀಕು, 7, 19, 20, 28 ಮತ್ತು 30ನೇ ತಾರೀಕು ಈ ದಿನಗಳಲ್ಲಿ ಹೊಸ ವಸ್ತುಗಳ ಖರೀದಿಯನ್ನ ಮಾಡಿಕೊಳ್ಳಿ, ಅಥವಾ ಹೊಸ ಕೆಲಸದ ಪ್ರಾರಂಭವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ಕರುಂಗಾಳಿ ಮಾಲ, ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮುಂದೆ ದೊಡ್ಡ ದೊಡ್ಡ ಸವಾಲುಗಳು, ದೊಡ್ಡ ದೊಡ್ಡ ಜವಾಬ್ದಾರಿಗಳೇ ಬಂದು ನಿಲ್ಲುತ್ತೆ. ಅದನ್ನ ನೀವು ಯಾವ ರೀತಿ ನಿಭಾಯಿಸ್ತೀರಿ ಅಂತಕ್ಕಂಥದ್ದು ತುಂಬಾ ಪ್ರಮುಖವಾಗಿರ್ತಕ್ಕಂತಹ ವಿಚಾರ. ಯಾಕಂದ್ರೆ ಮನಸ್ಸಿನಲ್ಲಿ ಒಂದು ಭಯ, ಆತಂಕ, ಆಂಗ್ಸೈಟಿ ಅಥವಾ ಡಿಪ್ರೆಷನ್ಗೂ ಕೂಡ ಬಹುತೇಕ ಕನ್ಯಾ ರಾಶಿಯವರು ಒಂದು ಹೋಗುವಂತಹ ಚಾನ್ಸಸ್ ಇರುತ್ತೆ. ಒಂದು ಕುತೂಹಲದ ವಾತಾವರಣ ಇರುತ್ತೆ ನಿಮ್ಮ ಸುತ್ತಮುತ್ತಲು. ಹಾಗೂ ನೀವು ಬೇರೆಯವರ ಮಾತಿಗೆ ಯಾವುದೇ ಕಾರಣಕ್ಕೂ ಈ ಮಾಸದಲ್ಲಿ ಮರಳಾಗೋದಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತ ನಿರ್ಧಾರವನ್ನು ಈ ತಿಂಗಳಲ್ಲಿ ಹೆಚ್ಚಾಗಿ ತಗೋಬೇಕಾಗತ್ತೆ. ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತು ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಈ ತಿಂಗಳು ನೀವು ಖರ್ಚನ್ನು ಮಾಡಬೇಕಾಗತ್ತೆ. ಯಾರೋ ಏನೋ ಹೇಳಿದ್ರು, ಏನೋ ತಗೊಳ್ಳೋಣ, ಹೊಸ ತಗೊಳ್ಳೋಣ ಅಂತ ಹೇಳಿ ಮಾಡಕ್ಕೆ ಹೋದಾಗ ನಾಳೆ ದಿವಸ ನೀವೇ ಸಮಸ್ಯೆಗೆ ಸಿಗಾಕೊಳ್ಳುವಂಥದ್ದಾಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೇನೆ. ನಿಮ್ಮ ಒಳ್ಳೆತನವನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸುವಂತಹ ಜನರು ಹೆಚ್ಚಾಗಿದ್ದಾರೆ. ಹಾಗಾಗಿ ಅಂತಹ ವ್ಯಕ್ತಿಗಳನ್ನು ಕಂಡು ಹಿಡಿದು ಅಂತಹ ವ್ಯಕ್ತಿಗಳಿಂದ ನೀವು ದೂರ ಇರಬೇಕಾಗತ್ತೆ. ಮುಖ್ಯವಾಗಿ ಹೇಳಬೇಕಾದ್ರೆ, ನಿಮ್ಮನ್ನು ಮಿಸ್ಗೈಡ್ ಮಾಡುವಂತಹ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲಿದ್ದಾರೆ. ಅವರು ಯಾರು ಅಂತ ಹೇಳಿ ತಿಳ್ಕೊಂಡು
ಅವರಿಂದ ದೂರ ಇರಿ ಅಂತ ಹೇಳ್ತೇನೆ. ನಿಮ್ಮ ಯಶಸ್ಸು ಅಂದರೆ ನೀವು ಕಷ್ಟಪಟ್ಟಿರ್ತೀರಿ, ಅದರ ಒಂದು ಕ್ರೆಡಿಟ್ ಅಂತಕ್ಕಂಥದ್ದು ಬೇರೆ ಒಬ್ಬ ವ್ಯಕ್ತಿ ತೆಗೆದುಕೊಂಡು ಹೋಗ್ತಾನೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಕೊಡಬೇಡಿ. ಹಾಗೆ ನೀವೇ ಒಂದು ಮುತುವರ್ಜಿಯನ್ನು ವಹಿಸಿ ಯಾವುದೇ ಕೆಲಸ, ನಿಮ್ಮ ಸಣ್ಣ ಕೆಲಸ ಆದರೂ ಕೂಡ ನೀವೇ ಮಾಡಿ ಅಂತ ಹೇಳ್ತೇನೆ ಈ ಒಂದು ಮಾಸದಲ್ಲಿ. ಹಾಗೂ ಹೊಸ ಸಂಬಂಧಗಳು ಬರ್ತದೆ, ಹೊಸ ಹೊಸ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತಾರೆ. ಯಾರನ್ನ ಕೂಡ ಒಂದು ಬೇಗ ನಂಬುವಂತಹ ತಪ್ಪನ್ನು ಮಾಡಬೇಡಿ. ಸಡನ್ನಾಗಿ ಯಾವುದೇ ಡಿಸಿಷನ್ ತಗೋಬೇಡಿ. ಯಾರನ್ನು ಕೂಡ ಅವನು ಒಳ್ಳೆಯವನು ಅಂತ ಹೇಳಿ, ಅವ್ನು ನಮ್ಮ ಫ್ರೆಂಡು ಅವನಿಗೆ ಸಾಲ ಕೊಡಿಸ್ತೀನಿ ಅಂತ ಹೇಳಿ ಈ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ನಡುವಲ್ಲಿ ಸಿಕ್ಕಾಕೊಂಡು ನಂತರ ನೀವೇ ಒದ್ದಾಡ್ತಾ ಇರ್ತೀರಿ. ಬಹುತೇಕ ಒಂದು ಕನ್ಯಾ ರಾಶಿಯವರು ಈ ಸಮಸ್ಯೆಯಲ್ಲಿ ಈಗಾಗಲೇ ಒಂದು ಮುಳುಗಿರ್ತಾರೆ. ಹೌದು ಅಂತಾದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಆ ಗಣೇಶನ ಸ್ತುತಿಯನ್ನು ನೆನೆಸ್ಕೊಂಡು ಜೈ ಗಣೇಶ ಅಂತ ಹೇಳಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಈ ಮಾಸದಲ್ಲಿ ನಿಮಗೆ ಹೇಳ್ತಕ್ಕಂತಹ ವಿಚಾರಗಳೇನಪ್ಪ ಅಂತಂದರೆ, ಹೊಸ ವ್ಯಾಪಾರ ಏನಾದಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ಪಾರ್ಟ್ನರ್ಶಿಪ್ಪಲ್ಲಿ ಈ ಮಾಸದಲ್ಲಿ ಮಾಡೋದಕ್ಕೆ ಹೋಗಬೇಡಿ. ನೀವು ಇರುವಂತಹ ವ್ಯಾಪಾರ ಅಥವಾ ನೀವೇನಾದರೂ ಕೆಲಸ ಮಾಡ್ತಾ ಇತ್ತು ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇಲ್ಲ ಜನವರಿ 15ರ ನಂತರದಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರಕ್ಕೆ ಮಾಡುವಂಥದ್ರಲ್ಲಿ ಕೈ ಹಾಕ್ಕೊಳ್ಳಿ ಅಂತ ಹೇಳ್ತೇನೆ. ನೀವು ಪಾಲುದಾರಿಕೆಯಲ್ಲಿ ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಹಾಗೆ ಇನ್ನು ಉಳಿದಂಥ ನಿಮ್ಮ ಕಾಂಪಿಟೇಟರ್ಸ್ನಾಗಿರ್ಬೋದು, ನಿಮ್ಮ ಒಂದು ಶತ್ರುಗಳನ್ನಾಗಿರ್ಬೋದು ಒಂದು ಓವರ್ಟೇಕ್ ಮಾಡುವಂತಹ ಸಮಯ ಇದಾಗಿರುತ್ತೆ. ಹಾಗೂ ಕಾಲು ಎಳೆಯುವಂತಹ ಜನರು ನಿಮ್ಮ ಅಕ್ಕಪಕ್ಕದಲ್ಲಿದ್ದಾರೆ ಈ ಒಂದು ಮಾಸದಲ್ಲಿ. ಹಾಗಾಗಿ ಸ್ವಲ್ಪ ಅದನ್ನು ನೀವು ನೋಡಿಕೊಂಡು ಅವರ ಕಾಲು ಎಳಿಲಿ ಅಂತ ಹೇಳಿ ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡಿ, ಖಂಡಿತವಾಗ್ಲೂ ಶುಭ ಆಗುತ್ತೆ. ಹಾಗೂ ಕಲೆ ಮತ್ತು ಕೃಷಿಯಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿ ತಿಳಿಸ್ತಾ ಇದ್ದೇನೆ. ಈ ಒಂದು ಕೃಷಿಕರಿಗೆ ಬಹಳ ಕಷ್ಟ, ಒತ್ತಡದ ಜೀವನ ಇರುತ್ತೆ. ಅದರ ನಂತರದೂ ಕೂಡ ನಿಮಗೆ ಸುಖದಾಯಕವಾಗಿ ಒಂದು ಸಮೃದ್ಧಿ ಆಗ್ತಕ್ಕಂತಹ ಸಮಯ ಇದು ಅಂತ ಹೇಳ್ತೇನೆ. ಹಾಗೆ ಒಂದು ಕಲಾವಿದರು, ಒಬ್ಬ ಸಣ್ಣ ಪುಟ್ಟ ಕಲಾವಿದನಿಂದ ಹಿಡಿದು ದೊಡ್ಡ ಮಟ್ಟಗಿನ ಕಲಾವಿದರಿಗೂ ಕೂಡ ಅವರ ಒಂದು ಕಲೆಗೆ ಬೆಲೆ ಸಿಗುವಂತಹ ಸಮಯ ಅಂತ ಹೇಳ್ತೇನೆ. ಅವರಿಗೆ ಒಂದು ರೆಕಗ್ನಿಷನ್ ಸಿಗುವಂತಹ ಸಮಯ ಅಂತ ಹೇಳ್ತೇನೆ. ಇನ್ನು ಆರೋಗ್ಯದ ವಿಚಾರ ಬಗ್ಗೆ ನೋಡೋದಾಯ್ತು ಅಂದರೆ, ಡಯಾಬಿಟಿಸ್ ಇರುವಂಥವರು ಸ್ವಲ್ಪ ಉಲ್ಬಣ ಆಗುವಂಥದ್ದು, ಶುಗರ್ ಸ್ವಲ್ಪ ಕಂಟ್ರೋಲಲ್ಲಿ ಇಲ್ಲದೆ ಒಂದಷ್ಟು ಡಾಕ್ಟರ್ ನಿಮಗೆ ಬೈಯುವಂಥದ್ದಾಗಿರ್ಬೋದು, ಈ ರೀತಿ ಒಂದು ಕಾಂಬಿನೇಷನ್ ಇದೆ. ಸ್ವಲ್ಪ ಹೊಟ್ಟೆ ಗ್ಯಾಸ್ಟ್ರಿಕ್ ಆಗುವಂತಹ ಸಮಸ್ಯೆಗಳು ಕೂಡ ಇರುವಂಥದ್ದು. ಆಯುರ್ವೇದ ಒಂದು ಕಾನ್ಸೆಪ್ಟನ್ನು ಆದಷ್ಟು ನೀವೆಲ್ಲರೂ ಕೂಡ ನಿಮ್ಮದಾಗಿಸ್ಕೊಳ್ಳಿ. ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಶಿಫ್ಟ್ ಆಗಬೇಡಿ. ಅದೊಂದು ಮದ್ದು ತಗೊತಾ ಇದ್ದೀರಿ ಅಂದರೆ ಒಂದು ಆಯುರ್ವೇದ ಅಂತಕ್ಕಂಥದ್ದು ನಿಧಾನ ಪ್ರೊಸೆಸ್ ಆಗಿರೋದ್ರಿಂದ ಅದರ ಕಡೆ ಕೂಡ ಗಮನ ಕೊಡಿ ಅಂತ ಹೇಳ್ತೇನೆ. ಸ್ವಲ್ಪ ಪ್ರಾಣಾಯಾಮ, ಯೋಗ ಮಾಡ್ತಕ್ಕಂಥದ್ದು ಶುಭದಾಯಕ ಫಲಗಳನ್ನು ಕೊಟ್ಟರೆ, ಧ್ಯಾನವನ್ನು ಅಭ್ಯಾಸ ಮಾಡಿ. ಪ್ರತಿನಿತ್ಯ ಒಂದು 10-15 ನಿಮಿಷಗಳ ಕಾಲ ಆದರೂ ಕೂಡ ಧ್ಯಾನವನ್ನು ಮಾಡಿ ಅಂತ ಹೇಳಿ ನಿಮಗೊಂದು ಸಲಹೆಯನ್ನು ಕೊಡ್ತೇನೆ. ಮೊದಲನೇದಾಗಿ ಡಿಸೆಂಬರ್ 1ರಿಂದ 15ನೇ ತಾರೀಕು ಒಳಗಡೆ ಸ್ವಲ್ಪ ಒಂದಷ್ಟು ಜನರಿಗೆ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂತಹ ಟೈಮ್ ಅಂತ ಕೂಡ ಹೇಳ್ತೇನೆ. ಸ್ವಲ್ಪ ದೇಹ ಒಂದಷ್ಟು ಆಲಸ್ಯತನದ ಕಡೆ ಹೋಗ್ಬೋದು. ಸ್ವಲ್ಪ ಚಳಿ ಇದೆ ಅಂತ ಹೇಳಿ ಹೇಳುವಂತಹ ಸಮಯದಲ್ಲಿ ವಿಳಂಬ ಆಗ್ಬೋದು, ಪಿತ್ತ ರೋಗಗಳು ಬರ್ಬೋದು ಅಂತ ಹೇಳ್ತೇನೆ. ಹಾಗೆ ಸ್ವಲ್ಪ ಇನ್ನೊಬ್ಬರ ಜೊತೆ ಕಲಹಗಳಾಗಿ ಒಂದಷ್ಟು ಗಲಾಟೆ, ಈ ರೀತಿ ವಾತಾವರಣ ನಿಮ್ಮ ಸುತ್ತಮುತ್ತ ಇರ್ಬೋದು. ವ್ಯಾಪಾರಸ್ಥರಿಗೆ ಸ್ವಲ್ಪ ಲಾಭದಾಯಕವಾಗಿರುವಂತಹ ಸಮಯ ಆಗಿರುತ್ತೆ. ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ. ಪತಿ ಪತ್ನಿ ಹಾಗೂ ಪ್ರೇಮಿಗಳ ಯಾರಾದರೂ ಕನ್ಯಾ ರಾಶಿಯವರಿತ್ತು ಅಂದರೆ ಶುಭದಾಯಕ ಫಲಗಳು ನಿಮ್ಮಲ್ಲಿರುತ್ತೆ ಅಂತ ಹೇಳ್ತೀನಿ. ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಮಯ ಇದಾಗಿರುತ್ತೆ. ಒಂದು ದ್ವಿತೀಯಾರ್ಧದಲ್ಲಿ 16ನೇ ತಾರೀಕಿಂದ 31ನೇ ತಾರೀಕುವರೆಗೂ ಕೂಡ ಅರ್ಧಕ್ಕೆ ನಿಂತ ನಿಮ್ಮದು ಯಾವುದೇ ಕೆಲಸ ಕಾರ್ಯಗಳಿತ್ತು ಅಂದರೆ ಅದೆಲ್ಲವೂ ಕೂಡ ಶುಭದಾಯಕವಾಗಿ ಪೂರ್ಣವಾಗುತ್ತೆ. ಹಾಗೆ ಭೂಮಿಯನ್ನ ಮಾರಾಟ ಮಾಡುವಂಥದ್ದು, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಯಾರೇ ಇದ್ರೂ ಕೂಡ ಒಳ್ಳೆ ಫಲ ಸಿಗುತ್ತೆ ಈ ಸಂದರ್ಭದಲ್ಲಿ. ವಿದ್ಯಾರ್ಥಿಗಳಿಗೆ, ಪ್ರೇಮಿಗಳಿಗೆ ಯಶಸ್ಸು ಸಿಗುವಂತಹ ಸಾಧ್ಯತೆ ಇರುತ್ತೆ. ಮಾನಸಿಕವಾಗಿ ನೆಮ್ಮದಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಗೃಹ ನಿರ್ಮಾಣಕ್ಕೆ ಯಾರಾದರೂ ಬಹಳ ಸಮಯದಿಂದ ಯೋಚನೆ ಮಾಡ್ತಾ ಇದ್ರೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿ ಬಹಳ ಚಿಂತೆಯಲ್ಲಿತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಲೋನ್ ಅಂತಕ್ಕಂಥದ್ದು ಸಿಗುತ್ತೆ. ವಿದೇಶ ಪ್ರಯಾಣಕ್ಕೆ ನೋಡ್ತಾ ಇರುವಂಥವರಿಗೆ ಅವಕಾಶಗಳು ಸಿಗುತ್ತೆ. ವಿದ್ಯಾರ್ಥಿಗಳು ಒಂದು ಉನ್ನತ ವಿದ್ಯಾಭ್ಯಾಸವನ್ನು ತಿಳ್ಕೊಳ್ಳಿಕ್ಕೆ, ಮಾಡಲಿಕ್ಕೆ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರುವ ಪರಿಹಾರಗಳನ್ನು ನೋಡೋಣ. ನೀವು ಹುಟ್ಟಿರುವಂತಹ ರಾಶಿ ನಿಮಗೆ ಒಳ್ಳೇದು ಮಾಡುತ್ತಾ ಅಥವಾ ಕೆಟ್ಟದು ಮಾಡುತ್ತಾ ಅಂತ ಹೇಳಿ ಬಹುತೇಕ ಜನರು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ನಾನು ಈ ರಾಶಿಯಲ್ಲಿ ಹುಟ್ಟಿದ್ದೆ, ನನ್ನ ತಪ್ಪ, ನನಗೆ ಯಾಕೆ ಇಷ್ಟು ಕಷ್ಟ ಅಂತಕ್ಕಂತಹ ಪ್ರಶ್ನೆಯನ್ನು ಕೂಡ ಬಹುತೇಕ ಜನ ನನ್ನನ್ನು ಕೇಳಿದ್ದುಂಟು. ಇದಕ್ಕೆ ನನ್ನ ಉತ್ತರ ಏನಪ್ಪ ಅಂತಂದರೆ, ನಮ್ಮ ಕಣ್ಣುಗಳು ಈ ಪ್ರಪಂಚದಲ್ಲಿ ಒಳ್ಳೆಯದನ್ನು ನೋಡುತ್ತೆ, ಜೊತೆಗೆ ಕೆಟ್ಟದ್ದನ್ನು ನೋಡುತ್ತೆ. ಕೆಟ್ಟದ್ದನ್ನು ನೋಡಿದ ಕೂಡಲೇ ನಮ್ಮ ಕಣ್ಣುಗಳು ಪಾಪಿಗಳು ಅಂತನಾ?
ನಿಮ್ಮ ಜಾತಕದಲ್ಲಿ ನಿಮಗೆ ಯಾವ ಕೆಲಸ ಆಗಬರುತ್ತೆ, ಯಾವ ದಾರಿಯಲ್ಲಿ ನೀವು ಹೋದರೆ ಸಕ್ಸಸ್ ಆಗ್ತೀರಾ, ಯಾವ ಅದೃಷ್ಟದ ಸಂಖ್ಯೆಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಯಾವ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಮ್ಮ ಜಾತಕವನ್ನು ನೋಡಿ ನಾವು ತಿಳ್ಕೋಬೇಕು. ನಿಮಗೆ ಆಗಿ ಬರುವ ಕೆಲಸ, ನಿಮಗೆ ಹೊಂದುವ ಕೆಲಸವನ್ನು, ಒಂದು ಕಾಯಕವನ್ನು ನೀವು ಮಾಡಿದಾಗ ನೀವು ಕೂಡ ಯಶಸ್ವಿ ವ್ಯಕ್ತಿಗಳಾಗ್ತೀರಿ, ನೀವು ಕೂಡ ಶ್ರೀಮಂತರಾಗ್ತೀರಿ. ಧನ ಯೋಗ ಬರಬೇಕಾದ್ರೆ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ನಮ್ಮ ಮೇಲೆ ಸಂಪೂರ್ಣವಾಗಿರಬೇಕು. ನಿಮ್ಮ ಋಣ ಬಾಧೆ ಕಮ್ಮಿ ಆಗ್ಲಿಕ್ಕೆ, ಸಾಲ ಬಾಧೆ ನಿವಾರಣೆ ಆಗ್ಲಿಕ್ಕೆ, ಲಕ್ಷ್ಮೀ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗ್ಲಿಕ್ಕೆ, ಧನ ನಿಮ್ಮ ಕಡೆ ಆಕರ್ಷಣೆ ಆಗ್ಲಿಕ್ಕೆ, ನಿಮ್ಮ ಹಣಕಾಸಿನ ಸಮಸ್ಯೆಗಳು, EMI ಸಮಸ್ಯೆಗಳು ಮುಕ್ತಾಯ ಆಗ್ಲಿಕ್ಕೆ ಈ ವಿಶೇಷವಾದಂತಹ ಲಕ್ಷ್ಮಿ ಬ್ರೇಸ್ಲೆಟ್, ಧನಯೋಗ ಬ್ರೇಸ್ಲೆಟ್ ಅನ್ನ ನೀವು ಎರಡನ್ನ ಕಾಂಬಿನೇಷನ್ ಮಾಡಿ ಈ ರೀತಿ ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಇದನ್ನ ಲಕ್ಷ್ಮಿಯ ಜೊತೆ ಇಟ್ಟು ಆರಾಧನೆಯನ್ನ ಮಾಡಿ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ ನಂತರವೇ ನಿಮಗೆ ಕಳಿಸ್ಕೊಡ್ತೇವೆ. ಈ ಮಣಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ. ಜೊತೆಗೆ ಈ ಮಾಸದಲ್ಲಿ ಕನ್ಯಾ ರಾಶಿಯವರು ಮಾಡಬೇಕಾಗಿರೋ ಪರಿಹಾರಗಳು: ರಾಮನ ಜಪ, ರಾಮನ ನಾಮ ಸ್ಮರಣೆಯನ್ನ ಪ್ರತಿನಿತ್ಯ ನೀವೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ನಿಮ್ಮ ಆರೋಗ್ಯ ಸಮಸ್ಯೆಗೆ ಪರಿಹಾರ ಆಗುತ್ತೆ. ಹಾಗೂ ಗುರು ಸ್ತೋತ್ರವನ್ನ, ಗುರು ದೇವಾಲಯಕ್ಕೆ ಆದಷ್ಟು ಭೇಟಿಯನ್ನ ನೀಡಿ ಅಂತ ಹೇಳ್ತೇನೆ. ಜೊತೆಯಲ್ಲಿ ಗುರುವಾರ ಕೇಸರಿ ಬಟ್ಟೆಯನ್ನ ನೀವೆಲ್ಲರೂ ಕೂಡ ಧರಿಸ್ಕೊಳ್ಳೋದು ಅಥವಾ ಒಂದು ಕರ್ಚೀಫ್ ಆದರೂ ಇಟ್ಕೊಳ್ಳೋದು ಶುಭದಾಯಕ ಫಲವನ್ನು ನಿಮಗೆ ಕೊಟ್ಟರೆ, ಗುರು ಹಿರಿಯರಿಗೆ, ತಂದೆ ತಾಯಿಯರಿಗೆ ಸ್ವಲ್ಪ ಗೌರವವನ್ನು ನೀಡಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಒಂದಷ್ಟು ನೆಗೆಟಿವ್ ಎನರ್ಜಿ ಇದ್ದಾಗ ಸ್ವಲ್ಪ ಗಂಜಲವನ್ನು ಹಾಕಿ ಮನೆಯನ್ನಿಡೀ ಶುಚಿಗೊಳಿಸಿ ಅಂತ ಹೇಳಿ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ. ಇದಿಷ್ಟು ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಆಗಿತ್ತು. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಭಗವಂತ ನೆರವೇರಿಸಲಿ, ನಿಮ್ಮ ಮನಸ್ಸಂಕಲ್ಪ ಸಿದ್ಧಿ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.